ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈಗ ಮ್ಯಾಚ್ಗಳನ್ನ ರೀಸ್ಟಾರ್ಟ್ ಮಾಡಬಹುದು ಅಂತ ನಿನ್ನೆ ಕ್ಯಾಬಿನೆಟ್ ಕೂಡ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು. ಏನು ಕಂಡೀಷನ್ಸ್ ಹಾಕ್ತೀರಾ ಸರ್ ಅವರಿಗೆ? ಅಲ್ಲ, ಇನ್ ಪ್ರಿನ್ಸಿಪಲ್ ನಾವು ಅವರಿಗೆ ಅನುಮತಿಯನ್ನು ಕೊಡ್ತೇವೆ ಅಂತ ಹೇಳಿದ್ದೇವೆ. ಜಸ್ಟಿಸ್ ಕುನ್ನಾ ಅವರು ಏನು ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಮೊದಲೇ ಹೇಳಿದ್ದೀವಿ ನಾವು. ಮತ್ತು ಅದರಲ್ಲಿ 3 ಭಾಗ ಇದೆ. ಒಂದು ಇಮಿಡಿಯೇಟಾಗಿ ಮಾಡುವಂಥದ್ದು, ಎರಡನೇದು ಸಮಯ ಕೊಟ್ಟು ಮ್ಯಾಚ್ಗಳು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಮಾಡಬೇಕಾದಂಥದ್ದು ಕ್ರಮಗಳು, ಆಮೇಲೆ ಮೂರನೇದು ಇನ್ಫ್ರಾಸ್ಟ್ರಕ್ಚರ್ ಏನವರು ಜಸ್ಟಿಸ್ ಕುನ್ನಾ ಅವರು ರೆಕಮೆಂಡ್ ಮಾಡಿದರು ಅದನ್ನು ಸಮಯ ತಗೊಳ್ಳುತ್ತೆ. ಅದನ್ನು ಮೂರು ಭಾಗ ಮಾಡಿದ್ದಾರೆ. ಅದಕ್ಕೆ ನಾವು ಮ್ಯಾಚ್ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಇಂಥದ್ದಾಗಬೇಕು ಅಂತೇಳಿ ನಾವು ಕೂಡ ಅವರಿಗೆ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಅದಕ್ಕಾಗಿ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೇನೆ ನಾನು. ಮಾನ್ಯ GBA ಚೀಫ್ ಕಮಿಷನರ್ ಮಹೇಶ್ವರ ರಾವ್ ಅಧ್ಯಕ್ಷತೆಯಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಶ್ರೀಮಂತ್ ಸಿಂಗ್ ಅವರು ಮತ್ತು ಎಲ್ಲ ಇಲಾಖೆಯವರು ಸಂಬಂಧಪಟ್ಟವರು, ಫೈರ್ನವರು, ಹೆಲ್ತ್ ಡಿಪಾರ್ಟ್ಮೆಂಟು, PWD ಡಿಪಾರ್ಟ್ಮೆಂಟು, ಇವರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿದ್ದೀನಿ. ಅವರು ಓವರ್ಸಿ ಮಾಡ್ತಾರೆ, ಇದನ್ನೆಲ್ಲ ಮಾಡಿ ಆಮೇಲೆ ಇಲ್ಲಿ IPL ಚೆನ್ನಾಗಿ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಪೊಲೀಸ್ ಇಲಾಖೆಯಿಂದ ಏನು ಸಿಬ್ಬಂದಿಯನ್ನು ಕೊಡಬೇಕು ಅದನ್ನೆಲ್ಲ 1/4 ಈ ಬಾರಿ ನಾವು ಕ್ರಮ ತಗೊಳ್ತೇವೆ. ಆಮೇಲೆ ಗೈಡ್ಲೈನ್ಸ್ ಅಂತ ಬಿಡ್ತೀರಾ ಸರ್ ಅದಕ್ಕೆ ಈಗ ರೀಸೆಂಟ್ ಆಗಿ? ಹೌದು, ಈಗ ಜಸ್ಟಿಸ್ ಕುನ್ನಾ ಅವರು ವರದಿಯಲ್ಲಿ ಏನು ನಮೂದನೆ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾವು ಅವರಿಗೆ ತಿಳಿಸ್ತೇವೆ. ನಾವು ಹೊಸದಾಗಿ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಸೇಫ್ಟಿ ಅಟ್ಮೋಸ್ಟ್ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾವು ಅವರಿಗೆ ಸೂಚನೆ ಕೊಡ್ತೀವಿ. ಈ 50 ವರ್ಷದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಘಟನೆ ನಡೆದಿಲ್ಲ, ಮ್ಯಾಚ್ ಆಗೋವಾಗ ಯಾವುದೂ ನಡೆದಿಲ್ಲ. ಇದು ಸೆಲೆಬ್ರೇಷನ್ ಮಾಡುವಾಗ ಆಗಿರುವಂಥದ್ದು. ಹಾಗಾಗಿ ಇನ್ನು ಮುಂದೆ ಸೆಲೆಬ್ರೇಷನ್ಗೆ ಅಲೋ ಮಾಡಬೇಕಾ ಮಾಡಬಾರ್ದಾ ಅದನ್ನು ನಾವು ಯೋಚನೆ ಮಾಡ್ತೀವಿ.